ಹಾಯ್ ಹಲೋ, ಹೆಂಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು KA53 ಸ್ಟೋರೀಸ್. ನನಗೆ ಇವತ್ತು ಆಫೀಸ್ ರಜಾ. ಸುಮ್ಮನೆ ಹಂಗೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಹೊಸಕೋಟೆಯಲ್ಲಿ ಇಡ್ಲಿ ಫೇಮಸ್ಸು. ಎಲ್ಲಿ ಅಂದರೆ ನಮ್ಮ ಕನಕನಗರ ಇದೆ ಅಲ್ಲ, ಅಲ್ಲಿ ವಾಟರ್ ಟ್ಯಾಂಕ್ ಪಕ್ಕ ಒಬ್ಬರು ಶ್ರೀನಿವಾಸ್ ಅಂತ ಒಬ್ರು ಅಂಕಲ್ ಇದ್ದಾರೆ. ಒಂದು 15 ವರ್ಷದಿಂದ ಇಡ್ಲಿ ಮಾಡ್ತಾ ಇದ್ದಾರೆ. ಸಕ್ಕದಾಗಿರುತ್ತೆ, ಸಾಫ್ಟ್ ಇಡ್ಲಿ. ಇಡೀ ಹೊಸಕೋಟೆನಲ್ಲೇ ಎಲ್ಲೂ ಸಿಕ್ಕಲ್ಲ ಆ ಥರ ಇಡ್ಲಿ. ನನ್ನ ಫ್ರೆಂಡ್ಗೆ ಸಖತ್ ಫೇವ್ರೇಟ್ ಅದು. ಅವನು ಪಾರ್ಸಲ್ ತೊಗೊಂಬ ಅಂತ ಹೇಳ್ದ. ಅವನಿಗೆ ಪಾರ್ಸಲ್ ತೊಗೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಮೊನ್ನೆ ಟೊಮೊಟೊ ಬಾತ್ ವಿಡಿಯೋ ಹಾಕಿದ್ರಿ, ನೋಡಿದ್ರ ಎಲ್ಲರೂ? ನೋಡಿಲ್ಲ ಅಂದರೆ ಚಾನಲಲ್ಲಿ ಒಂದ್ಸರಿ ನೋಡಿ, ಚೆನ್ನಾಗಿದೆ. ಈ ರಾಮೇಶ್ವರಂ ಸ್ಟೈಲಲ್ಲಿ ಮಾಡಿರೋದು. ರಾಮೇಶ್ವರಂ ಅಂದರೆ ರಾಮೇಶ್ವರಂ ಕೆಫೆ. ಅಲ್ಲಿ ಸೇಮ್ ಹಂಗೆ ಇರುತ್ತೆ ಟೇಸ್ಟು. ನಾವು ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀವಿ. ಅಂದರೆ ಅಷ್ಟು ತುಪ್ಪ ಎಲ್ಲ ಯೂಸ್ ಮಾಡಿಲ್ಲ. ಅಷ್ಟು ತುಪ್ಪ ತಿಂದ್ಬಿಟ್ರೆ ಅಷ್ಟೇ ಹೆಲ್ತು ಕೂತ್ಕೊಂಡು ಹೋಗ್ತದೆ. ಅದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಏನೋ ಒಂದು ರೇಂಜಿಗೆ ಮಾಡಿದ್ದೀವಿ. ನಮ್ಮ ಟೆರೆಸ್ ಕುಕ್ಕಿಂಗ್ ಅದು. ಅವಾಗವಾಗ ಮಾಡ್ಕೊತಾ ಇರ್ತೀವಿ. ಇವಾಗ ಏನಂದರೆ ಹೊಸ ಚಾನಲ್ ಅಲ್ಲ, ಅದು ಒಂದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ಕುಕ್ಕಿಂಗ್ ವಿಡಿಯೋಗಳು ಕೂಡ ಒಂದು ಹಾಕ್ತಾ ಇರೋಣ ಇದ್ರ ಜೊತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ನೋಡಿ, ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಲಾಂಗ್ ವೀಕೆಂಡ್ ಬೇರೆ ಇದೆ ಇವಾಗ. ಎಲ್ಲನ ಆಚೆ ಟ್ರಿಪ್ ಹೋಗೋಣ ಅಂದರೂ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಎಲ್ಲಿ ಅಂತ ಹೋಗೋಣ? ರಜಾ ಇದ್ರು ಕೂಡ ಎಲ್ಲಿ ಹೋಗೋಕ್ಕೂ ಇಷ್ಟ ಆಗಲ್ಲ. ಮುಚ್ಕೊಂಡು ಫ್ಯಾನ್ ಹಾಕೊಂಡು ಮನೇಲಿರೋಣ ಅನಿಸುತ್ತೆ. ಏನು ಮಾಡೋದು ಗುರು, ಬೇಗ ಈ ಬಿಸಿಲುಗಾಲ ಆಗೋದ್ರೆ ಸಾಕಪ್ಪ ಅನ್ಸ್ಬಿಡೈತೆ. ನಮ್ಮ ಹೊಸಕೋಟೆ ಟೋಲ್. ಯಾರು ಆಟೋಗವನು ಈ ಕಡೆ ಬಂದಿದ್ದಾನೆ ಬೈಕ್ ಲೈನಲ್ಲಿ. ಹಿಮಾಲಯನ್ ಹಳೆ ಗಾಡಿನೂ ಚೆನ್ನಾಗಿದೆ, ಅದು ಒಂಥರ. ಹೊಸದು ಚೆನ್ನಾಗಿದೆ. ಹೊಸದಲ್ಲಿ ಸ್ವಲ್ಪ ದಮ್ ಜಾಸ್ತಿ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಇದಕ್ಕೆ ಸ್ಪೀಡ್ ಮೀಟ್ರ್ ಮಾತ್ರ ಸಗದಾಗಿದೆ ಗುರು ಹಳೇದಕ್ಕೆ. ಹೊಸದು ಒಂದು ಸ್ವಲ್ಪ ಚಿಕ್ಕದು ಅನ್ಸ್ಬಿಡ್ತು ಅಷ್ಟು ದೊಡ್ಡ ಗಾಡಿಗೆ. ನನಗೂ ಟ್ರಾಫಿಕ್ ಐತೆ. ಈ ಬಿಸಿಲಲ್ಲಿ ಟ್ರಾಫಿಕ್ ಬರೋ ಇರಿಟೇಷನ್ನು. ಚೆಕಿಂಗ್ ಮಾಡ್ತಾ ಇರಬೇಕು ಎಲೆಕ್ಷನ್ದು. ಮೋಸ್ಟ್ಲಿ ಟೋಲ್ ಹತ್ರ ಎಲೆಕ್ಷನ್ಸ್ ಬಂದರೆ ಇಲ್ಲಿ ಗಾಡಿಗಳು ಚೆಕಿಂಗ್ ಮಾಡ್ತಾರೆ. ನೋಡಿ ಇಲ್ಲಿ ಹಾಕ್ಕೊಂಡಿದ್ದಾರೆ ಕರೆಕ್ಟ್, ಅದಕ್ಕೆ ಟ್ರಾಫಿಕ್. 1 ಲಕ್ಷ ಮೇಲೆ ದುಡ್ಡು ಕ್ಯಾರಿ ಮಾಡೋಂಗಿಲ್ಲ ರೂಲು. ಸೊ ಅದಕ್ಕೆ ಏನಾನ ಆ ಕಡೆ ಈ ಕಡೆ ಸಾಗಿಸ್ತಾ ಇರ್ತಾರೆ ಅಂದ್ಬಿಟ್ಟು ಚೆಕಿಂಗ್ ಮಾಡ್ತಾ ಇರ್ತಾರೆ. ಯಾರು ಏನು ಎತ್ಕೊಂಡ್ಬಿಡ್ತಾರೆ ಗುರು ಗೊತ್ತಿದ್ಕೊಂಡು. ಕಳ್ಳ ರೂಟ್ಗಳು ಇರ್ತವೆ, ಹಂಗೆ ಹೋಗ್ಬಿಡ್ತಾರೆ. ನೋಡಿ, ಹಳೇ ಫಾರ್ಚುನರ್, ಆಲ್ಮೋಸ್ಟ್ 10 ಮಾಡಲ್ ಅನ್ಕೊತೀನಿ, 2010. ಏನು ಫಾರ್ಚುನರ ಏನು ಗುರು, ಒಳಗಡೆ ಸ್ಪೇಷಿಯಸ್ ಆಗೇ ಇರೋಲ್ಲ. ಏನೋ ಆಚೆಯಿಂದ ಗೊತ್ತಾಯ್ತಷ್ಟೇ, ಒಳಗಡೆಯಿಂದ ಪುಷ್ಪಟಕ್ಕೆ ಒಂದು ಸನ್ ರೂಫ್ ಇಲ್ಲ, ಏನಿಲ್ಲ. ಇವಾಗೆಲ್ಲ ಹಿಂಗೆ ಬರ್ತಾ ಇದ್ದಾವೆ, ಒಂದು ಅಡಾಸ್ ಅಂತೆ, ಅದು ಇದು ಏನು ಫೀಚರ್ಸ್ ಕೊಡ್ತಾವೆ. ಸನ್ ರೂಫು ಏನೂ ಕೊಡಲ್ಲ. ಹತ್ರದಲ್ಲೇ ಗಾಡಿ ಸರ್ವಿಸು ಕೊಡಬೇಕು. ಯಾಕೋ ಒಂದು 145 ಸ್ಪೀಡಲ್ಲಿ, 145 ಪ್ಲಸ್ ಹೋದರೆ ಗಾಡಿ ತುಂಬ ಓಬಲ್ ಆಗ್ತಾ ಇದೆ. ಹ್ಯಾಂಡಲ್ಲು ಮತ್ತು ಹಿಂದೆ ವೀಲ್ ಕೂಡ, ಹಿಂದೆ ವೀಲ್ ಓಬಲ್ ಆಗ್ತಾ ಇದೆ, ಹ್ಯಾಂಡಲ್ ಓಬಲ್ ಆಗ್ತಾ ಇದೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಸರ್ವಿಸು ಕೊಟ್ಟಾಗ ಚೆಕ್ ಮಾಡಿಸ್ಬೇಕು. ಅದೇ ಎಲ್ಲ ಗಾಡಿ ಹಂಗೇನೋ, ಇಲ್ಲಾಂದರೆ ನನ್ನ ಗಾಡಿ ಮಾತ್ರ ಹಂಗೇನೋ. ಎಲ್ಲ ಗಾಡಿ ಅಂದರೆ ಈ ಮಾಡಲಲ್ಲಿರೋ ಗಾಡಿ.
ಅದನ್ನು ಒಂದ್ಸರಿ ವಿಚಾರಿಸ್ಕೊಬೇಕು. ಒಂಥರ ಸಖತ್ ಗಂಡು ಗಬ್ಬರಿ ಆಗುತ್ತೆ ಗುರು. ಲೋಕಲ್ ಆದಾಗ ಆ ಸ್ಪೀಡಲ್ಲಿ ಚೆಕ್ ಮಾಡಿಸ್ಕೊಬೇಕು ಸತಿ ಸರ್ವಿಸ್ ಕೊಟ್ಟಾಗ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನು ಪ್ರಾಬ್ಲಮ್ ಅಂತ ರೆಡಿ ಮಾಡಿಸ್ತೀನಿ. ಅಣ್ಣ ಯಾಕಣ್ಣ ಈ ಕಡೆ ಬಂದ್ಬಿಟ್ಟೆ, ಇಂಡಿಕೇಟ್ರ್ ಹಾಕ್ದಿರಾ? ಹೊಸಕೋಟೆ ಫೇಮಸ್ ಇಡ್ಲಿ ಅದನ್ನು ವಿಡಿಯೋ ಮಾಡಿ, ಆದರೆ ನಾಳೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಮಂಡೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ, ಅದು ಸಖತ್ ಫೇಮಸ್ಸು. ಜನ ತುಳುಕ್ತಾ ಇರ್ತಾರೆ, ಯಾವಾಗ ನೋಡಿದ್ರೆ ಸ್ವಲ್ಪ ಹೊತ್ತು ಕೂಡ ಖಾಲಿ ಇರಲ್ಲ, ವೆಯ್ಟಿಂಗು. ಅಷ್ಟು ವೆಯ್ಟಿಂಗ್ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವರು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಕನ್ಸಿಸ್ಟೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾರೆ, ಸಾಕಾಗಿದೆ. ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಒಂದ್ಸರಿ. ಬಿಸಿ ಗಾಳಿ ಹೆಂಗ್ ಹೊಡಿತಾ ಇದೆ ಅಂದ್ರೆ ಯಪ್ಪ ತಡ್ಕೊಳಕ್ ಆಗ್ತಲ್ಲ ಗುರು. ಇನ್ನ ಟೈಮ್ ಎಷ್ಟು? 11:30 ಈ ಪಾಟಿ ಬಿಸಿಲೈತೆ. ಅದೇ ತರ ಗಾಳಿಯಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ತುಂಬ ಕಮ್ಮಿ ಇರುತ್ತೆ ಸಮ್ಮರಲ್ಲಿ. ಈಗ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಅದನ್ನು ತೋರಿಸ್ತೀನಿ ಆಮೇಲೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲಿರೋದಂದರೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾ, ಬೂದಿಗೆರೆ ರೋಡ್ ಗೊತ್ತಾ ಎಲ್ಲರಿಗೂ? ಬೂದಿಗೆರೆ ರೋಡಲ್ಲಿ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಇದೆ. ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಪಕ್ಕದಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗೇ ಇರುತ್ತೆ. ಒನ್ ಅವರ್ಗೆ 100 rupees ಚಾರ್ಜ್ ಮಾಡ್ತಾರೆ. ವೀಕೆಂಡ್ಸ್ ಅಂತೂ ತುಂಬ ಕ್ರೌಡ್ ಇರುತ್ತೆ, ತುಂಬ ಕ್ರೌಡ್. ವೀಕ್ ಡೇಸಲ್ಲಿ ಸ್ವಲ್ಪ ಖಾಲಿ ಇರುತ್ತೆ. ಬೇಸಿಗೆಯಲ್ಲಿ ಒಂಥರ ಬೆಸ್ಟ್ ಪ್ಲೇಸ್ ಅಂದರೆ ಸ್ವಿಮ್ಮಿಂಗು. ಒಂಥರ ನೆಮ್ಮದಿ ಗುರು. ಬಿಸಿಲಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಎಗರ್ಬಿಟ್ರೆ ಓ ನಜ್ಜಿ ಸ್ವರ್ಗ, ಸಾಕಾಗಿರುತ್ತೆ. ಇವಾಗ ಮಧ್ಯಾಹ್ನ 3 ಗಂಟೆ ಹಂಗೆ ಹೋಗ್ತೀವಿ, ಸ್ವಲ್ಪ ಜನ ಕಮ್ಮಿ ಇರ್ತಾವೆ. ಬೆಸ್ಟ್ ಟೈಮ್ ಏನು ಗೊತ್ತಾಗೋದು ಸ್ವಿಮ್ಮಿಂಗ್ಗೆ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 8 ಗಂಟೆ 9 ಗಂಟೆ ಹಂಗೆ ಹೋಗ್ಬೇಕು, ಅವಾಗೂ ಜನ ಕಮ್ಮಿ ಇರ್ತಾರೆ. ಇಲ್ಲ ಅಂದರೆ ಒಂದು 3 ಗಂಟೆ ಮೇಲೆ ಹೋಗ್ಬೇಕು, ಅವಾಗೂ ಕಮ್ಮಿ ಇರ್ತಾರೆ. ಈ 11ರಿಂದ 2 ಗಂಟೆ ಅಂದರೆ ಇರೋ ಬರೋ ಹುಡುಗರೆಲ್ಲ ಅಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾರೆ. ಬಂದ್ಬಿಟ್ವಿ. ನನ್ನ ಫ್ರೆಂಡ್ ಮನೆ ಇಲ್ಲೇ RTO ಹಿಂದೆಗಡೆ ಇರೋದು. ಎಲ್ಲ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೊಸಕೋಟೆಯಿಂದ. ಇಲ್ಲಿ ಮುಂಚೆ ಕೆರೆ ಹತ್ರ ಫಿಶ್ ಫ್ರೈ ಮಾಡೋರು ಫುಲ್ ಫೇಮಸ್ ಇತ್ತು. ಏನೋ ಇದ್ದಂಗಿಲ್ಲ ಇವಾಗ. ನಮಗೆ ಆಫೀಸ್ ಸ್ಟಾರ್ಟ್ ಆಗಿಬಿಡೈತೆ, ಅದೊಂದು ಹಿಂಸೆ. ವರ್ಕ್ ಫ್ರಮ್ ಹೋಮೇ ಒಂಥರ ನೆಮ್ಮದಿಯಾಗಿತ್ತು. 9:30 ಲಾಗಿನ್ ಅಂದರೆ ಆಚೆ ಬೇರೆ ಕೆಲಸ ಎಲ್ಲ ನೋಡಿಕೊಂಡು ಪಟ್ಟಂತ 9:30 ಲಾಗಿನ್ ಮಾಡ್ಕೊಬೋದು. ಇವಾಗ ಹಂಗಲ್ಲ, ಮಜ್ಜಿ ಟ್ರಾಫಿಕ್ನಲ್ಲೇ 1.5 ಅವರ್ ಕಳಿಬೇಕು. ಆ ಮಾರತಳ್ಳಿ ಟ್ರಾಫಿಕ್ಕು ಹೇಳ್ಬೇಕಾ ಕರ್ಮ. ವರ್ಷ್ಟು ಟ್ರಾಫಿಕ್ ಗುರು. ಬರೀ ಟಿನ್ ಫ್ಯಾಕ್ಟ್ರಿಯಿಂದ ಮಾರತಳ್ಳಿ ಹೋಗೋಕ್ಕೆ ಒಂದು 3/4 ಗಂಟೆ ಆಗುತ್ತೆ. ಮ್ಯಾನೇಜರ್ಗೆ ಹೇಳಿದ್ರೆ ಆನಂದ್ ಮಗ ಕಂಪ್ನಿ ರೂಲ್ಸು ಅಂತಾನೆ, ಏನು ಮಾಡೋಕ್ಕಾಗಲ್ಲ. ದರಿದ್ರ ನಮಗೆ. ಬೆಳಗ್ಗೆ 1.5 ಅವರು, ಸಂಜೆ ಬರ್ತಾ 1.5 ಅವರು. ಮಾರತಳ್ಳಿ ಕಡೆ ಹೋಗೋರಿಗೆ ಗೊತ್ತಿರುತ್ತೆ ಹೆಂಗೆ ನರ್ಕಾದು ಹಿಂಸೆ ಅಂತ. ಯಪ್ಪ, ಅದು ಬೇರೆ ಇನ್ನು ಏಪ್ರಿಲಿಂದ ಅಂದರೆ ಮುಂದಿನ ತಿಂಗಳಿಂದ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. 3 ದಿವಸ ವಾರದಲ್ಲಿ, ಇಲ್ಲ ಅಂದರೆ ಒಂದು ತಿಂಗಳಲ್ಲಿ 12 ದಿವಸ ಯಾವಾಗಾದರೂ ಹೋಗ್ಬೋದು, ನಿಮ್ಮ ಇಷ್ಟ ಅಂತ ಹೇಳಿದ್ದಾರೆ. ನೋಡ್ಬೇಕು ಗುರು. ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ
ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಸೈಲೆಂಟಾಗಿ ಎಸ್ಕೇಪ್ ಆಗಿ ಬಂದ್ಬಿಡ್ತೀನಿ. ನಮ್ಮ ಮ್ಯಾನೇಜರ್ಗನ್ನು ಇಲ್ಲಿರಲ್ಲ, ಅವ್ನು ಬೇರೆ ಲೊಕೇಶನು. ಸೊ ಅದಕ್ಕೆ ಮಧ್ಯಾಹ್ನ ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಟ್ರೂ ಗೊತ್ತಾಗಲ್ಲ. ನಾನು ಮ್ಯಾನೇಜ್ ಮಾಡಬೇಕು. ಆದರೂ ಕೂಡ ಬೆಳಗ್ಗೆ ಸುಮ್ಮನೆ ಇಲ್ಲಿಂದ ಅಲ್ಲಿ ಹೋಗಿ ಬರೋಕ್ಕೆ ಒಂದು 150 ರೂಪಾಯಿ ಪೆಟ್ರೋಲ್ ಬೇಕು. ಅದೊಂದು ತಲೆನೋವು. ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು. ವರ್ಕು ಏನು ಅಲ್ಲಿ ಹೋದ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ಟೀ ಬ್ರೇಕ್ ಅಂತೆ, ಲಂಚ್ ಬ್ರೇಕ್ ಅಂತ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತೀರಿ. ಅದ್ರ ಬದಲು ಮನೇಲನ್ನ ಮಾಡಿದರೆ ಏನೋ ಒಂದು ಸ್ವಲ್ಪನ ಮಾಡ್ತೀವಿ. ವೆನ್ಯೂ ಏನೋ ಗಬ್ಬೆಬ್ಬಿಸ್ಬಿಟ್ಟವ್ನು ಗುರು ಕಾರ್ನ. ಮುಂಚೆನೇ ಚೆನ್ನಾಗಿತ್ತು. ಈ ಕ್ರೇಟಾನು ವೆನ್ಯೂ ಎರಡೂ ಒಂದೇ ಥರ ಇದೆ ನೋಡೋಕೆ ಇವಾಗ. ಮುಂದೆ ಹೆಡ್ಲೈಟ್ ಒಂದು ಚೇಂಜ್ ಅಷ್ಟೇ. ಅದು ಬಿಟ್ಟರೆ ಹಿಂದೆಯಿಂದ ನೋಡಿದ್ರೆ ಯಾವ್ದು ವೆನ್ಯೂ ಯಾವ್ದು ಕ್ರೇಟ್ ಅಂತಲೂ ಗೊತ್ತಾಗಲ್ಲ. ಹಂಗೆ ಇದೆ ಸೇಮು. ಸೈಜು ಅಷ್ಟೇ, ಚಿಕ್ಕದು ಮಾಡೋಕ್ಕೊಂದು ಕ್ರೇಟ್ ಅದು. ಅದು ಏನು ಕಾರುಗಳು ಬಿಡ್ತಾರೋ ಅದೇನು. ಒಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಲ್ಲ. ಏನೋ ಒಂದು ಮಾಡಿ ಹಾಳು ಮಾಡ್ತಾರೆ. ಈಗ ನೋಡಿ, ಎಕ್ಸಾಂಪಲು ಸ್ಕಾರ್ಪಿಯೋ ಏನು ಮಸ್ತಾಗಿತ್ತು ಒಳ್ಳೆ ಗಾಡಿ. ಅದೇನು ಇವಾಗ ಚೆನ್ನಾಗಿ ಮಾಡಿದ್ದಾನೆ ಅಪ್ಗ್ರೇಡು. ಅದ್ರದ್ದು ತಿಕ್ಕ ಕಡಿಸ್ಬಿಟ್ಟವ್ನು ಹಿಂದೆ. ಒಂಥರ ಇದೆ. ಓಲ್ವೋದೇನೋ ಡಿಸೈನ್ ಕಾಪಿ ಹೊಡೆದವನೇ, ಆದರೆ ಏನೋ ಅಷ್ಟು ಲುಕ್ ಇಲ್ಲ. ಬಂದ್ಬಿಟ್ರಿ ಮನೆ ಹತ್ರ. ಅದ್ರ ಮನೆ ಹತ್ರ ಎಲ್ಲ ಹಾಕ್ಬಿಟ್ಟು ಈ ಡಾಗಿ ನೋಡಿ, ಇದು ಇವನ ಹೆಸರಿಲ್ಲ, ಆದರೆ ಸಖತ್ ಲಾಯಲ್ ಪಾಪ. ಇವ್ರ ಮನೆ ಹತ್ರನೇ ಇರ್ತಾನೆ. ಇವರು ಈ ಪಕ್ಕದ ಮನೆಯವರು ಎಲ್ಲ ಊಟ ಹಾಕಿ ನೋಡ್ಕೊತಾರೆ. ನೋಡಿ ಒಂದು ಗಾಡಿ ಇದನ್ನ ಹುಚ್ಚನಾಯಿ ಓಡಿಸಂಗೆ ಓಡಿಸ್ತಾನೆ. ಏಯ್ ಹೆಂಗಿದ್ಯಾ ಮಚ್ಚ? ಚಿಕನ್ ಬೇಕಾ? ಚಿಕನ್ ಬೇಕಾ? ತಂದ್ಕೊಡ್ತೀನಿ ಇರು. ಬೈ 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 ಮಾಡು. ಇನ್ನೊಂದು ಗಾಡಿ R15. ಅವನು ಓಡಿಸೋ ಸ್ಟೈಲ್ ನೋಡ್ಬೇಕು ಗುರು. ತಿಕಾ ಸೈಡ್ಗೆ ಇಟ್ಕೊಂಡು ಓಡಿಸ್ತಾನೆ. ತೋರಿಸ್ತೀನಿ ರೀ ಒಂದ್ಸರಿ. ಹೋಗೋಣ ಆಮೇಲೆ ಏನು ಮಾಡ್ತಾ ಇದ್ದಾನೆ ಕಲಾಕಾರ.